ತಿಕೋಟಾ ಪೊಲೀಸ್ ನೇಮಕಾತಿ ಪರೀಕ್ಷೆ ಗೊಂದಲ. ವಿಜಯಪುರ ಜಿಲ್ಲಾಧಿಕಾರಿ ಆನಂದ್ಗೆ ಅಧಿಕೃತ ಸ್ಪಷ್ಟನೆ. ವಿಜಯಪುರ ಜಿಲ್ಲೆ ತಿಕೋಟಾ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷಾ ಕೇಂದ್ರದಲ್ಲಿ ಅಭ್ಯರ್ಥಿಗಳು ಪರೀಕ್ಷಾ ವ್ಯವಸ್ಥೆ ಕುರಿತು ಆಕ್ಷೇಪ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು. ಬಳಿಕ ಈ ಘಟನೆಗೆ ಸಂಬಂಧಿಸಿದಂತೆ ವಿಜಯಪುರ ಜಿಲ್ಲಾಧಿಕಾರಿಗಳು ಅಧಿಕೃತ ಸ್ಪಷ್ಟನೆ ನೀಡಿದ್ದಾರೆ. ಲಕ್ಷ್ಮಣ್ ಸಿಂಧ್ಯಾ, RJ32 ಕನ್ನಡ ನ್ಯೂಸ್, ಚರ್ಚಣ. ಇವತ್ತು ಈ ಶಾರದಾಂಬಾ PU ಕಾಲೇಜ್ ತಿಕೋಟಾದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ದು ರಿಕ್ರೂಟ್ಮೆಂಟ್ ಎಕ್ಸಾಮ್ ಇತ್ತು. ಒಟ್ಟು ಜಿಲ್ಲೆಯಲ್ಲಿ 61 ಕೇಂದ್ರಗಳ ಪೈಕಿ ಇದು ಕೂಡ ಒಂದು ಕೇಂದ್ರವಾಗಿತ್ತು. ಬೆಳಗ್ಗೆ 9:30 ಅಲ್ಲಿ ಟೈಮಿಗೆ ಇಲ್ಲಿ ಬಂದು ಪ್ರಶ್ನೆ ಪತ್ರಿಕೆಗಳು ರೀಚ್ ಆಗಿದ್ದು, ತದನಂತರ ಇಲ್ಲಿ ಸೆಂಟರ್ ಸೂಪರ್ವೈಸರು SOP ಪ್ರಕಾರ ಆ ಪೇಪರ್ಸ್ಗಳನ್ನು, ಕ್ವಶನ್ ಪೇಪರ್ಸ್ಗಳನ್ನು ಪ್ರತಿಯೊಂದು ಕೊಠಡಿನಲ್ಲಿರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಅದನ್ನು ಕೊಟ್ಟು ಓಪನ್ ಮಾಡಿ ಫಸ್ಟ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ತದನಂತರ OMR ಶೀಟ್ಗಳು ಕೂಡ ಅದರ ಡಿಸ್ಟ್ರಿಬ್ಯೂಷನ್ ಆಗಿದೆ. ಆ ಸಂದರ್ಭದಲ್ಲಿ ಕೆಲವು ವಿದ್ಯಾರ್ಥಿಗಳು ಅವರಿಗೆ ಕೊಟ್ಟಿರುವಂಥ OMR ಶೀಟ್ನಲ್ಲಿರುವಂಥ ನಂಬರು ಮತ್ತು ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ನಂಬರು ಹೊಂದಾಣಿಕೆ ಆಗ್ತಾಯಿಲ್ಲ ಅನ್ನುವಂಥ ಒಂದು ಕಾರಣ ಅವರು ನಾವು ಪರೀಕ್ಷೆ ಬರೆಯಲ್ಲ, ಇದು ಒಂದಕ್ಕೊಂದು ತಾಳೆ ಆಗ್ತಾಯಿಲ್ಲ ಅಂತ ಹೇಳಿ ಕೆಲವು ಜನರು ಆ ಪ್ರಶ್ನೆ ಪತ್ರಿಕೆ ಎಲ್ಲ ಮಾಡಿ ಹೊರಗಡೆ ಬಂದುಬಿಟ್ರು. ಹೊರಗಡೆ ಬಂದಾದ ಮೇಲ್ಗಡೆ ಇಲ್ಲಿ ಸೆಂಟರ್ ಸೂಪರ್ವೈಸರು ಮತ್ತು ಚೀಫು ಎಲ್ಲರೂ ಈ ರೀತಿಯಾದಂತಹ KEA SOP ಪ್ರಕಾರ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಅದರಲ್ಲಿ ಏನು OMR ಸಪ್ರೇಟ್ ಇರ್ತದೆ, ಅದು ಎರಡಕ್ಕೂ ಕೂಡ ಒಂದೇ ನಂಬರ್ ಇರಬೇಕಂತ ಇಲ್ಲ. ಕ್ವಶನ್ ಏನು ಪೇಪರ್ ಇರ್ತದೆ ಅದರಲ್ಲಿ ಬೇರೆ ಬೇರೆ ವರ್ಷನ್ ಕೋಡ್ ಇರ್ತದೆ, A1, A2, A3, B1, B2, B3 ಅಂತ ಹೇಳಿ. ಆ ವರ್ಷನ್ ಕೋಡ್ ಆ ಪ್ರಶ್ನೆ ಪತ್ರಿಕೆಯಲ್ಲಿರುವಂಥದ್ದನ್ನು OMR ಶೀಟ್ನಲ್ಲಿ ನಮೂದು ಮಾಡಿಕೊಂಡು ಅವರು ಅಡ್ಮಿಟ್ ಕಾರ್ಡ್ನಲ್ಲಿರುವಂತಹ ರಿಜಿಸ್ಟ್ರೇಷನ್ ನಂಬರನ್ನು ಕೂಡ ಅವರು OMR ಶೀಟ್ನಲ್ಲಿ ನಮೂದು ಮಾಡಿಕೊಂಡು ಮುಂದುವರಿಸಬಹುದು. ಯಾವುದೇ ರೀತಿಯಾದಂಥ ಟ್ಯಾಗಿಂಗ್ ಅವ್ರ ಬೈಂಡಿಂಗ್ ಇಲ್ಲ ಕ್ವಶನ್ ಪೇಪರ್ಗೂ ಮತ್ತು OMR ಶೀಟ್ಗೆ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಬೇರೆ ಬೇರೆ ಕಡೆಯೂ ಈ ರೀತಿಯಾದಂತಹ ಒಂದು ಗೊಂದಲ ಇದ್ದಾಗ ಅಲ್ಲಿರುವಂತಹ ಸೆಂಟರ್ ಸೂಪರ್ವೈಸರ್ಸ್ ಆ್ಯಂಡ್ ಚೀಫ್ಸ್ ಅದನ್ನು ಹೇಳಿದ ಮೇಲ್ಗಡೆ ವಿದ್ಯಾರ್ಥಿಗಳು ಮುಂದುವರಿಸಿಕೊಂಡು ಪರೀಕ್ಷೆಯನ್ನು ಬರೆದು ಸ್ಮೂತಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಬಟ್ ಈ ಒಂದು ಕೇಂದ್ರದಲ್ಲಿ ಇಲ್ಲ, ನಾವು ಬರೆಯಲ್ಲ ಅಂತ ಹೇಳಿ ಕೆಲವು ವಿದ್ಯಾರ್ಥಿಗಳು ಸ್ಟಾರ್ಟಿಂಗ್ನಲ್ಲಿ ಹೊರಗೆ ಬಂದಿದ್ದರು. ಮತ್ತು ಅವರು ಇನ್ನೂ ಕೆಲವು ಜನರನ್ನು ಮತ್ತೆ ಇಲ್ಲ ಇದನ್ನು ಕಂಪ್ಲೀಟು ನಾವು ಇದನ್ನು ಮಾಡ್ತೇವೆ ಒಪ್ಪಲ್ಲ ಅಂತ ಹೇಳಿ ಬಂದು ಕ್ಯಾಂಪಸ್ಸು ಹೊರಗಡೆ ಹೋಗ್ಬಿಟ್ರು. ಸೊ ಕ್ಯಾಂಪಸ್ಸು ಹೊರಗಡೆ ಹೋಗ್ಬಿಟ್ರು. ಆದಾಗ್ಯೂ ಇಲ್ಲಿ ಶಾಂತಿಯುತವಾಗಿ ಸುಮಾರು 117 ವಿದ್ಯಾರ್ಥಿಗಳಿಗಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳು ಆ ಪರೀಕ್ಷೆಯನ್ನು ಬರೆಸ್ಕೊಂಡು ಬಂದಿದ್ದಾರೆ. ಮತ್ತು ಇವರು ಹೊರಗೆ ಹೋಗಿರುವಂಥ ವಿದ್ಯಾರ್ಥಿಗಳು ಮತ್ತು ಇಲ್ಲಿ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿಗಳು ಅವರು ಮತ್ತೆ ನಾವು ಒಳಗಡೆ ನಮಗೆ ಅಲೋ ಮಾಡಬೇಕಂತ ಹೇಳಿ ಒಂದು ಅಲ್ಲಿ ಗಲಾಟೆ ಆದಾಗ ಇಲ್ಲಿ ಒನ್ಸು ಇಲ್ಲಿ ಪ್ರಿಮೈಸಸ್ ಬಿಟ್ಟು ಹೊರಗಡೆ ಹೋಗಿದ್ದ ನಂತರ ಮತ್ತೆ ಒಳಗಡೆ ಬಂದರೆ ಅದು ಇಂಟೆಗ್ರಿಟಿ ಆಫ್ ದ ಎಕ್ಸಾಮಿನೇಷನ್ ಪ್ರಾಸೆಸ್ ವೈಲೇಟ್ ಆಗ್ತದೆ. ಎಕ್ಸಾಮ್ SOPನಲ್ಲಿ ಆ ರೀತಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಮತ್ತು ಅದು ಪ್ರಾಪರ್ಟಿ ಆಫ್ ದಿ KEA ಆಗ್ತದೆ. ಈಗ ಅಡ್ಮಿಟ್ ಕಾರ್ಡ್ನಲ್ಲೇ ಒನ್ ಆಫ್ ದಿ ಇನ್ಸ್ಟ್ರಕ್ಷನ್ಸ್ ತುಂಬ ಕ್ಲಿಯರ್ ಆಗಿದೆ. ಜನರಲ್ ಇನ್ಸ್ಟ್ರಕ್ಷನ್ಸ್ ಅಂತ ಇಲ್ಲ, ಪ್ರತಿಯೊಂದು ಅಡ್ಮಿಟ್ ಕಾರ್ಡಿನಲ್ಲೂ ಕೂಡ ಇನ್ಸ್ಟ್ರಕ್ಷನ್ಸ್ ಇದೆ. ಯಾವುದೇ ಒಂದು ಕ್ವಶನ್ ಪೇಪರು ಬೇಗ ಮುಕ್ತಾಯ ಆದರೂ ಕೂಡ ಕೆಲವು ಜನರೆಲ್ಲ ಒಂದು ಅರ್ಧ ತಾಸಿನಲ್ಲಿ ಮುಗಿಸ್ತಾರೆ, ಕೆಲವು ಜನರು ಒಂದು ತಾಸಿನಲ್ಲಿ ಮುಗಿಸ್ತಾರೆ. ಆದಾಗ್ಯೂ ಕೂಡ ಲಾಸ್ಟ್ ಬೆಲ್ ಆಗೋ ತನಕ ಅವರು ಸೆಂಟರ್ನಲ್ಲೇ ಕುಳಿತು ಅದನ್ನು ಅವರು ನಮ್ಮ ಸೆಂಟರ್ ಸೂಪರ್ವೈಸರ್ಸ್ ಆ್ಯಂಡ್ ಇನ್ವಿಜಿಲೇಟರ್ಸ್ಗೆ ಒಪ್ಪಿಸ್ಬಿಟ್ಟು ಹೋಗಬೇಕು ಅನ್ನುವಂತಹ ಒಂದು ಸೂಚನೆ ಅದರಲ್ಲಿ ಇದೆ. ಸೊ ಎಕ್ಸಾಮ್ ಕಂಪ್ಲೀಟ್ ಆಗೋದು ಮುಂಚೆ ಯಾವುದೇ KEA ಪ್ರಾಪರ್ಟಿಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶ ಇರುವುದಿಲ್ಲ. ಆದಾಗ್ಯೂ ಹೊರಗಡೆ ಹೋಗಿದ್ದಾರೆ. ಹೊರಗಡೆ ಹೋಗಿ ಮತ್ತೆ ಇಲ್ಲಿ ಎಕ್ಸಾಮ್ ಬರಿತಾ ಇರುವಂಥ ಕ್ಯಾಂಡಿಡೇಟ್ಸ್ಗಳಿಗೆ ಅವರು ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂಥ ರೀತಿಯಲ್ಲಿ ಮತ್ತೆ ನಾವು ಒಳಗಡೆ ಬರ್ತೇವೆ ಅಂತ ಹೇಳಿ ಸ್ವಲ್ಪ ಗೇಟನ್ನೆಲ್ಲ ಪುಷ್ ಮಾಡಿ ಗಲಾಟೆ ಆಗುವಂಥ ಸಂದರ್ಭದಲ್ಲಿ ಪೊಲೀಸ್ ವಿತ್ ಮಿನಿಮಲ್ ಫೋರ್ಸ್ ಅದನ್ನು ಹ್ಯಾಂಡಲ್ ಮಾಡಿದ್ದಾರೆ. ಸೊ ಅದಾದ ನಂತರ ಎಕ್ಸಾಮ್ ಪ್ರಾಸೆಸ್ಸು ಅವ್ರಿಗೇನು ಈ ಒಂದು ಕಮೋಷನ್ನಿಂದ ಅವರಿಗೆ ಟೈಮ್ ಡಿಲೇ ಆಗಿದೆ, ಆ ಟೈಮನ್ನು ಕೂಡ KEA ವತಿಯಿಂದ ಒದಗಿಸಿಕೊಟ್ಟಿದ್ದಾರೆ. ಅದರ ಪ್ರಕಾರ ಇಲ್ಲಿ ಎಕ್ಸಾಮ್ ಬರೀತಾ ಇರುವಂಥ ಕ್ಯಾಂಡಿಡೇಟ್ಸು ಎಕ್ಸಾಮ್ ಪ್ರಾಸೆಸ್ಸನ್ನು ಸಂಪೂರ್ಣಗೊಳಿಸಿ ಆ OMR ಶೀಟ್ಗಳನ್ನು SOP ಪ್ರಕಾರ ಹೀಗೆ ಸೆಂಟರ್ ಚೀಫ್ ಆ್ಯಂಡ್ ಇನ್ವಿಜಿಲೇಟರ್ಗೆ ಕೊಟ್ಟಿದ್ದಾರೆ. ಅದು ಆನ್ವರ್ಡ್ ಪ್ರೋಗ್ರೆಸ್ಸು ಮುಂದೆ KEAಗೆ ಅದನ್ನು ಕಳಿಸ್ಕೊಡುವಂಥದ್ದು ಏನು ಪ್ರಾಸೆಸ್ ಇದೆ ಅದು ನಡೀತದೆ. ಸರ್, OMR ಶೀಟು ಕ್ವಶನ್ ಕಲ್ಯಾಣ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅತಿ ಕಡಿಮೆ ದರದಲ್ಲಿ ರಷ್ಯಾ, ಜಾರ್ಜಿಯಾ, ಉಜ್ಬೇಕಿಸ್ತಾನ್, ಕೈರ್ಗಿಸ್ತಾನ್, UK, ಐರ್ಲೆಂಡ್ ವಿದೇಶದಲ್ಲಿ MBBS ಓದಲು ಆಸಕ್ತಿ ಇದೆಯಾ? ಹಾಗಾದ್ರೆ ಭೇಟಿ ನೀಡಿ SB ಇಂಟರ್ನ್ಯಾಷನಲ್ ಓವರ್ಸಿಯರ್ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ. SB ಇಂಟರ್ನ್ಯಾಷನಲ್ ಓವರ್ಸಿ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ ಅವರು
ಒಂದು ಉತ್ತಮವಾದ ಅವಕಾಶವನ್ನ ಕಲ್ಪಿಸಲು ಮುಂದಾಗಿದ್ದಾರೆ. SB ಸ್ಟಡಿ MBBS ಅಬ್ರಾಡ್ ನಲ್ಲಿ NMC ಅಪ್ರೂವಲ್ ಯೂನಿವರ್ಸಿಟಿ ಹೊಂದಿರುವ ಉತ್ತಮ ಮೆಡಿಕಲ್ ಕಾಲೇಜುಗಳು ಇದ್ದಾವೆ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಭೇಟಿ ಕೊಡಿ SB ಇಂಟರ್ನ್ಯಾಷನಲ್ ಓವರ್ಸಿ ಎಜುಕೇಶನ್ ಜಾಬ್ ಕನ್ಸಲ್ಟೆನ್ಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9187203211 ಹಾಗೂ ಪ್ಲಾಟ್ ನಂಬರ್ 2 ಜಿಮ್ಲಾ ನಿವಾಸ್, ಪವರ್ ಲೇಔಟ್, ನ್ಯೂಜೆವರ್ಗಿ ರೋಡ್, ಕಲಬುರಗಿ. ನಮಸ್ಕಾರ ಎಲ್ಲರಿಗೂ. ಸೊ ನಾನು SB ಇಂಟರ್ನ್ಯಾಷನಲ್ ಓವರ್ಸೀಸ್ ಎಜುಕೇಷನ್ ಆ್ಯಂಡ್ ಜಾಬ್ ಕನ್ಸಲ್ಟೆನ್ಸಿ ಕಂಪ್ನಿಗೆ ಬಂದಿದ್ದೀನಿ. ಸೊ ಇಲ್ಲಿ ಬಂದಿದ್ದ ಕಾರಣ ಏನಂತಂದರೆ, ಇಲ್ಲಿ MBBS ಮಾಡಬೇಕು ಅಂತಂದರೆ ನೀವು ಓವರ್ಸೀಸ್ ಔಟ್ ಆಫ್ ಇಂಡಿಯಾ ನೀವು ಹೋಗಿ ಎಜುಕೇಷನ್ ತೊಗೋಬೋದು. ಆಮೇಲೆ ಯಾವ್ಯಾವ ಕಂಟ್ರೀಸ್ ಹೋಗ್ಬೋದು ಅಂತಂದರೆ ಇಲ್ಲಿ ನೋಡ್ಬೋದು ನೀವು, ರಷ್ಯಾ, ಜಾರ್ಜಿಯಾ, UK ಎಲ್ಲ ಕಡೆ ನೀವು ಹೋಗ್ಬೋದು. ನಿಮ್ಗೆ ಯಾವ ಐರ್ಲೆಂಡ್ ಆಯಿತು, ಯಾವ ಕಂಟ್ರಿ ನಿಮ್ಗೆ ಇಷ್ಟ ಅಲ್ಲೆಲ್ಲ ಹೋಗಿ ನೀವು ಎಜುಕೇಷನ್ ತೊಗೋಬೋದು. ಆಮೇಲೆ ಫೀಸ್ದೇನು ಟೆನ್ಷನ್ ಇಲ್ಲ. ಫೀಸ್ ಎಲ್ಲ ನಿಮಗೆ ಏನಂತಾರೆ ಕಡಿಮೆ ರೇಂಜಲ್ಲೇ ಆಗುತ್ತೆ. ಈಗ ನೀವು ಇಂಡಿಯಾನಲ್ಲಿ ಬೇರೆ ಕಡೆ ಎಲ್ಲಿ ಹೋದ್ರೇನು ನಿಮ್ಗೆ ಜಾಸ್ತಿ ಫೀಸ್ ಕೇಳ್ತಾರೆ, ಆಲ್ಮೋಸ್ಟ್ 1 CR ವರೆಗೂ ಆಗ್ಬೋದು. ಬಟ್ ಇಲ್ಲಿ ರೀಸನೇಬಲಲ್ಲೇ ಮಾಡಿಕೊಡ್ತಾರೆ ಎಲ್ಲ. ಪ್ಲಸ್ ಅಲ್ಲಿಂದ ಹೋಗೋದು ಟಿಕೆಟು, ವೀಸಾ ಎಲ್ಲ ನಮ್ಮ ಕಡೆಯಿಂದ ಇರುತ್ತೆ. ಆ್ಯಂಡ್ ಅಲ್ಲಿ ನೀವು ಹಾಸ್ಟೆಲ್ಗೆ ಏನು ಹೋಗ್ತಿರಲ್ಲ, ಹಾಸ್ಟೆಲ್ ಸ್ಟೇದು, ಆಮೇಲೆ ಅಲ್ಲೆಲ್ಲ ನಿಮ್ಗೆ ಪ್ರಾಪರ್ ಇಂಡಿಯನ್ ಫುಡ್ಡೇ ಸಿಗುತ್ತೆ. ಸೊ ನಿಮ್ಗೆ ಅದ್ರದ್ದು ಏನು ಟೆನ್ಷನ್ ಇಲ್ಲ. ಆ್ಯಂಡ್ ನಿಮ್ದು ನೀಟ್ ಕಂಪ್ಲೀಟ್ ಆಗಿರಬೇಕು, ನೀಟ್ದು ಸರ್ಟಿಫಿಕೇಟ್ ಬೇಕು ನಿಮ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತಂದರೆ.